ನಮಸ್ಕಾರ. ನಾವು ಅರಾಟ್ ಅಮೋರಾ ರೆಸಿಡೆನ್ಸ್ ಅವರು. ಇವತ್ತು ನಿಮ್ಮನ್ನೆಲ್ಲ ನಾವು ರೀಚ್ ಮಾಡೋಕ್ಕೆ ಒಂದೇ ಕಾರಣ, ನಮಗಿಲ್ಲಿ ಕಂಟಿನ್ಯೂಸ್ ಥ್ರೆಟ್ನಿಂಗ್ ಬರ್ತಾ ಇದೆ. ಇಲ್ಲಿ ಪಕ್ಕದಲ್ಲಿ ಒಂದು ಆನಂದ ನಿಲಯ ಅಂತ ಒಂದು ಪ್ರಾಜೆಕ್ಟ್ ಬಂದಿದೆ. ಅದು ಮುಂಚೆ ಯಾವಾಗ ಅಪ್ರೂವಲ್ ಬಂದಿದೆ ಏನು ಅದೆಲ್ಲ ಅವ್ರಿಗೆ ಮಾತ್ರನೇ ಗೊತ್ತಿರೋದು. ಒಂದಿನ ಸಡನ್ನಾಗಿ ಬಂದಿದ್ದಾರೆ, ಕಾಂಪೌಂಡ್ ಹೊಡೆದಾಕಿದ್ದಾರೆ. ಕೇಳಿದ್ದಕ್ಕೆ ನಮ್ಮನ್ನೇ ವಾಪಸ್ಸು ದಬ್ಬಾಳಿಕೆ ಮಾಡಿದ್ದಾರೆ. ಹೇಳಿದ್ದಾರೆ ನಾವುಗೆ ಪಿ ಡಿ ಒ ಕಡೆಯಿಂದ ಬಂದಿದೆ ಅಪ್ರೂವಲ್ಸು, ನಾವು ಮಾಡ್ತಾ ಇದ್ದೀವಿ ಅಂತ. ಎಲ್ಲ ಅವ್ರ ವರ್ಷನ್ ಇದು. ಸೊ ನಮ್ಮ ರೆಸಿಡೆನ್ಸ್ ಎಲ್ಲ ಹೋಗಿ ಒಂದೇ ವಿಷಯ ಕೇಳಿದ್ದು, ಇಲ್ಲಿ 160 ಮನೆ ರೆಸಿಡೆನ್ಸ್ ಇದ್ದಾರೆ, ಮಕ್ಕಳಿದ್ದಾರೆ, ವಯಸ್ಸಾಗಿರೋರಿದ್ದಾರೆ, ಎಲ್ಲ ಓಡಾಡ್ತಾ ಇರ್ತಾರೆ. ಅವ್ರು ಸಡನ್ನಾಗಿ JCB ತಗೊಬರೋದು, ಹೊಡಿಯೋದು, ಮಾಡೋದೆಲ್ಲ ಇದ್ದರೆ ನಮಗೆ ಸೇಫ್ಟಿ ಪ್ರಾಬ್ಲಮ್ಸ್ ಬರ್ತಾ ಇದೆ. ನಮಗೇನು ಪ್ರಾಸೆಸ್ ಇದೆಯೋ, ಏನು ಪ್ರೊಸೀಜರ್ ಇದೆಯೋ ಅದ್ರ ತಕ್ಕಂತೆ ಮಾಡಿ ನಾವೇನು ಮಾಡಬೇಕೋ ಅದನ್ನು ಗೌರ್ಮೆಂಟಿಗೆ ನಾವು ಅಗೇನ್ಸ್ಟ್ ಹೋಗ್ತಾ ಇಲ್ಲ. ನಾವು ಹೇಳ್ತಾ ಇರೋದಿಷ್ಟೇ, ನಮಗೆ ಸೆಕ್ಯೂರಿಟಿ ಬೇಕು, ನಮ್ಮ ಸೇಫ್ಟಿ ಬೇಕು. ಅದು ಇವತ್ತು ಪ್ರಾಬ್ಲಮ್ ಆಗಿದೆ. ನಾವು ಯಾರು ಇಲ್ಲದೆ ಇರುವಾಗ, ಎಲ್ಡರ್ಸ್ ಯಾರು ಇಲ್ಲದೆ ಇರುವಾಗ, ನಾವು ಲೇಡೀಸ್ ಕೆಲ್ಸಕ್ಕೆ ಹೋದಾಗ ಬಂದು ಸಡನ್ನಾಗಿ ಹೊಡಿಯೋದು, ಫಸ್ಟ್ ಗೇಟಿಂದ ಎಂಟ್ರ್ ಆಗೋದು, ಹಿಂದ್ಗಡೆಯಿಂದ ಗೇಟಿಂದ ಬಂದು ಹೊಡಿಯೋದು, ಪ್ರತಿಯೊಂದು ವಿಷಯನೂ ನಡೆದಿದೆ. ಎಲ್ಲದಕ್ಕೂ ನಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇದೆ, ವಿಡಿಯೋಸ್ ಇದೆ. ಅವ್ರು ಮಾಡಿರೋ ಟಾಕ್ಸ್ ಬಗ್ಗೆ ಎಲ್ಲನೂ ನಮ್ಮ ಹತ್ರ ವೀಡಿಯೋಸ್ ಅವೈಲೇಬಲ್ ಇದೆ. ಇಷ್ಟು ದಿನ ನಾವು ಏನಕ್ಕೆ ಪ್ರೆಸ್ ಹತ್ರ ಬಂದಿಲ್ಲ, ಯಾಕೆ ಪಬ್ಲಿಕ್ ಹತ್ರ ಬಂದಿಲ್ಲ ಅಂದರೆ, ನಾವಾಗೇ ಮಾತಾಡಿ ಪಕ್ಕ ಇರೋದ್ರಿಂದ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗೋಣ ಅಂತ ಒಂದೇ ವಿಷಯದಲ್ಲಿ ಇಷ್ಟು ದಿನ ಮಾತಾಡಿದ್ವಿ. ಒಂದಲ್ಲ ಎರಡಲ್ಲ ಬೇಜಾನ್ ಮೀಟಿಂಗ್ಸ್ಗಳು ಮಾಡಿಬಿಟ್ವಿ ಅವ್ರ ಜೊತೆ. ಪ್ರತಿ ಸತಿ ಒಂದೇ ಮಾತಾಡಿರೋದು, 30 ಫೀಟ್ ಸಮೇತ ಅರಾಟ್ ಅಮೋರಾದು ಅಮ್ಯುನಿಟೀಸ್ ನಮಗೆ ಕೊಡಬೇಕು, ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು 100 ಫೀಟ್ ಹೊಡಿತೀನಿ. ಇದೊಂದೇ ವಿಷಯದಲ್ಲಿ ಅದೊಂದೇ ಡೈಲಾಗ್ ಹೊಡಿಯೋದವರು, ಅದು ಮುಂದೆ ಹೋಗ್ತಾ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ನೀವು ಹೆಂಗೆ 100 ಫೀಟ್ ಹೊಡಿತೀರಾ, ಅಪ್ರೂವಲ್ಸ್ ಎಲ್ಲಿದೆ, ಪ್ಲ್ಯಾನ್ ಎಲ್ಲಿದೆ, ಅದಕ್ಕೊಂದು ಪ್ರಾಸೆಸ್ ಇದೆ, ಆಫೀಷಿಯಲ್ಸ್ ಬರಬೇಕು, ಮಾರ್ಕಿಂಗ್ ಮಾಡಬೇಕು. ಅದು ಯಾವುದು ನಡೀದೆ ಸಡನ್ನಾಗಿ ಅವರವರೇ ಬಂದು ಹೊಡೆಯೋದು ಮಾಡೋದು, ಇದೆಲ್ಲ ಸರಿ ಇಲ್ಲ. ನಮಗಿವತ್ತೇನು ಬೇಕು, ಪಬ್ಲಿಕ್ಕಿಂದ ನಮಗೆ ಸೇಫ್ಟಿ ಬೇಕು. ಇವಾಗ ನಾವೆಲ್ಲ ಒಬ್ಬರೇ ಓಡಾಡ್ತೀವಿ ಬರ್ತೀವಿ, ಇವಾಗ ಅವರೆಲ್ಲ ಇಂಡಿವಿಜುವಲಿ ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರು ನಮ್ಮ ಸೆಕ್ರೆಟ್ರಿ, ನಮ್ಮ ಪ್ರೆಸಿಡೆಂಟು, ನಮ್ಮ ಆರ್ವ ಕಮಿಟಿ ಅವರು, ಇವ್ರು ಕೂತಿರೋರು, ಅವ್ರನ್ನ ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ಪ್ರಾಪರ್ಟಿ ಹತ್ರ ಬಾ ಅನ್ನೋದು, ಬಂದುಬಿಟ್ಟು ನೀನು ಹೆಂಗೆ ಯಾರ ಹತ್ರ ಹೋಗಿ ಮಾತಾಡಿದೆ, ಏನು ಮಾತಾಡಿದೆ, ನಾನು ನಾಳೆ ನೋಡ್ತೀಯ ನಾನು ಏನು ಮಾಡ್ತೀನಿ, ಅದ್ರದ್ದು ಕ್ಲಿಪ್ ನಮ್ಮ ಹತ್ರ ಇದೆ. ಇದೆಲ್ಲ ನಡೀತಾ ಇರುವಾಗ ನಮ್ಗೆ ಎಲ್ಲೂ ಸಪೋರ್ಟ್ ಬರದೇ ಇರುವಾಗ, ಅರಾಟ್ದೆ ಇನ್ನೊಂದು ಪ್ರಾಜೆಕ್ಟು, ಅರಾಟ್ ರೋಲಿಂಗ್ ವೈಟ್ಸ್ ಅಂತ ಇರೋ ಪ್ರೆಸಿಡೆಂಟ್ ಆಗಿರೋ ನಿಶಾ ರಾಯ್ ಅವ್ರ ಹತ್ರ ನಾವು ಹೆಲ್ಪ್ ಕೇಳಕ್ಕೆ ಹೋಗಿದ್ವಿ. ನಾವಾಗೇ ಕೇಳಿದ್ದು, ನಮಗಿದು ಪ್ರಾಸೆಸ್ ಗೊತ್ತಿಲ್ಲ ಮೇಡಮ್, ಹೆಂಗೆ ನಡೆಯುತ್ತೆ ನಮಗೆ ಗೊತ್ತಿಲ್ಲ, ಬಟ್ ಈ ಪ್ರಾಬ್ಲಮ್ ನಡೀತಾ ಇರೋದ್ರಿಂದ ನಿಮ್ಮ ಅಡ್ವೈಸ್ ಏನು ಅಂತ ಕೇಳಕ್ಕೆ ನಾವು ಹೋಗಿದ್ದಿದ್ದು. ಅವ್ರು ನೆಕ್ಸ್ಟ್ ಡೇ ಬಂದಿದ್ದರು, ಅವರು ಇನ್ನೊಬ್ಬರು ಬಂದಿದ್ದರು. ಅವ್ರು ಬಂದುಬಿಟ್ಟು ಅವ್ರ ಹತ್ರ ಕೂತ್ಕೊಂಡು ಏನು ನಡೆದಿದೆ, ಯಾಕೆ ಇದೆಲ್ಲ ನಡೀತಾ ಇದೆ ಅಂತ ಅಷ್ಟೇ ಕೇಳಿದ್ದು. ಇದಿಷ್ಟು ಅವರು ಇದೇ ಡೈಲಾಗ್ ಹೇಳಿದ್ದು, ಎಲ್ಲ ಅಕ್ಕಪಕ್ಕ ಇರೋ ಪ್ರಾಪರ್ಟಿ ಅವರು ಏನಕ್ಕೆ ಕಿತ್ತಾಡ್ಕೋಬೇಕು, ಯಾಕೆ ಜಗಳ ಮಾಡ್ಕೋಬೇಕು, ನೋಡ್ಕೊಂಡು ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋಣ, ಇವತ್ತು ಸೇಫ್ಟಿ ವಿಷಯಕ್ಕೋಸ್ಕರ ಇವರೆಲ್ಲ ಮಾತಾಡ್ತಾ ಇರೋದು ಅಂತ ಹೇಳಿದ್ದು. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಅವ್ರ ಅಗೇನ್ಸ್ಟೇ NCR ಹಾಕಿದ್ದಾರೆ, ಹೇಳಿದ್ದಾರೆ 20 ಗುಂಡಗಳನ್ನ ಕರ್ಕೊಬಂದಿದ್ದಾರೆ ಅಂತ. ಅವ್ರು ಯಾವುದು 20 ಗುಂಡನೂ ಬಂದಿಲ್ಲ. ನಾವು ಯಾರೂ ಇಲ್ಲಿ ಗುಂಡಾಯಿಸಮ್ ಮಾಡೋಕ್ಕಿಲ್ಲ, ನಾವೆಲ್ಲ ಲೋಕಲ್ ರೆಸಿಡೆನ್ಸ್, ನಾವೆಲ್ಲ EMI ಕಟ್ಕೊಂಡು ಮನೆ ನಡೆಸ್ತಾ ಇರೋರು. ನಮಗೆ ಬಂದುಬಿಟ್ಟು ನೀವು ಗುಂಡಾಯಿಸಮ್ ಮಾಡ್ತಾ ಇದ್ದೀರಾ ಅನ್ನೋದು ತಪ್ಪು. ಅದು ಫಸ್ಟ್ ಪಾಯಿಂಟು. ಸೆಕೆಂಡ್, ಅದನ್ನ ಹೇಳಿದ್ಮೇಲೆ ನಾವೂ ಹೋಗಿದ್ವಿ, ನಮಗೆ ಸೇಫ್ಟಿ ಇಶ್ಯೂಸ್ ಇದೆ ಅಂತ ನಾವು ಸ್ಟೇಷನ್ಗೆ ಹೋಗ್ಬಿಟ್ಟು NCR ಹಾಕಿದ್ದೀವಿ. ಇವತ್ತು ಇಷ್ಟೇ ಕೇಳ್ತಾ ಇರೋದು, ನಿಮಗೆ ಪ್ರಾಬ್ಲಮ್ ಇದೆಯಾ, ನಿಮಗೆ ಪ್ರಪೋಸಲ್ಸ್ ಇದೆಯಾ, ನಿಮ್ಮ ಹತ್ರ ಪ್ಲ್ಯಾನ್ ಇದೆಯಾ, ರೂಲ್ಸ್ ಪ್ರಕಾರ ಹೋಗಿ ಬಿಲ್ಡರ್ ಹತ್ರ ಮಾತಾಡಿ. ಯಾಕಂದರೆ ನಮಗಿನ್ನೂ ಹ್ಯಾಂಡ್ ಓವರ್ ಆಗಿಲ್ಲ ಅರಾಟದು. ಆ ಬಿಲ್ಡಿಂಗ್ ನಮಗಿನ್ನೂ ಪ್ರಾಪರ್ಟಿ ಹ್ಯಾಂಡ್ ಓವರ್ ಆಗಿಲ್ಲ. ನಾವು ಒಂದು ಸಣ್ಣ ಅಸೋಸಿಯೇಷನ್ ಮಾಡಿಕೊಂಡು ಇವತ್ತು ನೋಡ್ತಾರೆ, ಎಲ್ಲ ಗ್ರೀನರಿ ಡೆವಲಪ್ಮೆಂಟ್ ಮಾಡಿರೋ ರೆಸಿಡೆನ್ಸ್ ಇಲ್ಲಿ ಯಾರು ಏನೂ ಮಾಡಿಲ್ಲ. ನಮ್ಮ ಹಕ್ಕಿದೆ ನಮ್ಗೆ ಕೇಳೋಕ್ಕೆ, ನಾವು ಮಾಡಿರೋದು ನೀವು ಹೆಂಗೆ ಡೆಸ್ಟ್ರಾಯ್ ಮಾಡ್ತೀರಾ ಅಂತ ಕೇಳೋಕ್ಕೆ ನಮಗೆ ರೈಟ್ಸ್ ಇದೆ ಇವತ್ತು. ಇಷ್ಟೇ ನಮ್ಗೆ ಕ್ವೆಶ್ಚನ್ನು. ನಿಮ್ಗೇನಿದೆಯಾ, ಹೋಗಿ ಅರಾಟ್ ಹತ್ರ ಮಾತಾಡ್ಕೊಳ್ಳಿ. ಅವ್ರು ಬಿಲ್ಡರ್ ಏನಿದೆಯೋ ಡಿಸ್ಕಷನ್ ಮಾಡಿ ಒಂದು ಪ್ರಾಸೆಸಲ್ಲಿ ಮಾಡಿ. ಇಷ್ಟ ಬಂದಂಗೆ ಬರೋದು, 40 ಜನನ ಕರ್ಕೊಬರೋದು, 20 ಜನನ ಕರ್ಕೊಬರೋದು ಎಲ್ಲ ಇಲ್ಲಿ ನಡೆಯೋದಿಲ್ಲ. ಹಂಗೇನೇ ಇತ್ತು ಅಂದರೆ ಎಲ್ಲ ರೆಸಿಡೆನ್ಸು ಮಕ್ಕಳು ಸಮೇತ ಬಂದು ನಾವು ರೋಡಲ್ಲಿ ಕೂತ್ಕೊತೀವಿ. ಅಷ್ಟೇ ಇರೋದು ನಮ್ಗೆ ಹೇಳೋಕ್ಕೆ. ನಿಮ್ಗೆ ಬೇರೆಯವ್ರಿಗೆ ಯಾರಿಗಾದ್ರೂ ಕಾನ್ವರ್ಸೇಷನ್ ಇದ್ದರೆ ಯು ಕ್ಯಾನ್ ಟಾಕ್ ಅಬೌಟ್ ಇಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾ ರೈ, ಆನೇಕಲ್ ತಾಲೂಕು. ಸೊ ನಿಶಾ ರೈ ಅಂದರೆ ಗೊತ್ತಿರ್ಬೋದು ಎಲ್ಲರಿಗೂ. ಇವತ್ತು ನಿಮ್ಮನ್ನ ಎಲ್ಲ ಕರೆಸಿದ್ದು ನಾನೇ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಒಂದು ಚಿಕ್ಕ ನೋಟಿಸಲ್ಲಿ ನಾನೊಂದು ರಿಕ್ವೆಸ್ಟ್ ಕಳಿಸಿ ಮೀಡಿಯಾದವ್ರು ಬರಬೇಕು ಅಂದಾಗ ನೀವೆಲ್ಲ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಏನಂದರೆ ಅರಾಟ್ ಅಮೋರಾನಲ್ಲಿ ಸ್ವಲ್ಪ ರೋಡ್ ಸಂಬಂಧ ಇಶ್ಯೂಸ್ ಆಗ್ತಾಯಿದೆ.
ಇಶ್ಯೂಸ್ ಹೆಂಗೆ ಅಂತ ಹೇಳಿದ್ರೆ, ಇವರು ನನ್ನ ಹತ್ರ ಶನಿವಾರ ಬರ್ತಾರೆ, ಹೋದ ಶನಿವಾರ ಬರ್ತಾರೆ. ಬಂದು ನಾನು ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಆರಾಟ್ ಅಮೋರಾ ಅಸೋಸಿಯೇಷನ್ ಟೀಮ್ ಬರ್ತಾರೆ. ಯಾಕೆ ಬರ್ತಾರೆ ನಿಶಾ ರೈ ಹತ್ರ ಅಂದರೆ, ಜೈ ಕರ್ನಾಟಕ ಸ್ಟೇಟ್ ಮಹಿಳಾ ಘಟಕದಲ್ಲಿ ನಾನೇ ಇರೋದು, DCC ಜನರಲ್ ಸೆಕ್ರೆಟ್ರಿ ಕಾಂಗ್ರೆಸ್ಸಲ್ಲೂ ನಾನೇ ಇರೋದು, ಸೋಷಲ್ ಆ್ಯಕ್ಟಲ್ಲೂ ನಾನೇ ಇರೋದ್ರಿಂದ ಅವರು ನಮ್ಮ ಕ್ಷೇತ್ರದಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಮಹಿಳೆಯರಿದ್ದಾರೆ, ಅವ್ರ ಹತ್ರ ಹೋಗಿ ನಾವು ಹೆಲ್ಪ್ ಕೇಳಿದ್ರೆ ಸಹಾಯ ಮಾಡಿ ಅಂತ ನನ್ನ ಹತ್ರ ಬಂದರು. ನಾನು ಹೇಳಿದೆ, ನನ್ನ ಹತ್ರ ಸಹಾಯ ನೀವು ಕೇಳಿದ್ರೆ ನನಗೆ ಫಸ್ಟು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ. 2 ಪುಟದ ಕಂಪ್ಲೇಂಟ್ ನನಗೆ ಬರೀತಾರೆ ಅಸೋಸಿಯೇಷನ್ ಟೀಮ್ ಅವರು. ಬರೆದು ಏನು ಹೇಳ್ತಾರೆ ಅಂದರೆ, ಮೇಡಮ್ ನಮಗೆ ತುಂಬ ದಬ್ಬಾಳಿಕೆ ಆಗ್ತಾ ಇದೆ, ನಮಗೆ ಕೆಟ್ಟ ಶಬ್ದದಲ್ಲಿ ಬಿಲ್ಡರ್ಸ್ ಅವರೆಲ್ಲ ಬಂದು ಹೆಸರು ಹೇಳಿ, ಓರಿಯನ್ ಬಿಲ್ಡರ್ಸ್ ಎಲ್ಲ ಬಂದು ನಮಗೆ ಈ ಥರ ಕಿರುಕುಳ ಕೊಡ್ತಾ ಇದ್ದಾರೆ, ಮಕ್ಕಳು ಆಟಾಡ್ತಿದ್ದಾರೆ. ಇಲ್ಲಿ ಗೌರ್ಮೆಂಟ್ ವಿಚಾರವಾಗಿ ಸ್ವಲ್ಪ ಇಲ್ಲಿ ಏನೋ ಒಂದು ನಡೀತಾ ಇದೆ, ಸ್ವಲ್ಪ ನಾವು ಬೇರೆ ಜನಾಂಗದವ್ರು ಇರೋದ್ರಿಂದ, ಕನ್ನಡ ಬರದೇ ಇರೋದು ಕಾರಣದಿಂದ ಸ್ವಲ್ಪ ಕನ್ನಡ ಮಾತಾಡೋರು ತುಂಬ ಕಮ್ಮಿ ಜನ ಇದ್ದಾರೆ. ಸೊ ಅದಕ್ಕೆ ನಿಮ್ಮ ಸಹಾಯ ಬೇಕು, ಬಂದು ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಇವರು ನನಗೆ ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ನಾನು ನೆಕ್ಸ್ಟ್ ಡೇ ಹೇಳ್ತೀನಿ ಅವ್ರಿಗೆ, ನೀವೊಂದು ಮೀಟಿಂಗ್ ಎಲ್ಲ ಅರೇಂಜ್ ಮಾಡಿ ಅವ್ರನ್ನ ಕರೀರಿ ಅಂತ ಹೇಳ್ತೀನಿ. ಕರೆದಾಗ ಅವರು ಇದೇ ಪ್ರಿಮಿಸಸ್ಸಲ್ಲಿ ಬರ್ತಾರೆ. ಬಂದು ಅವ್ರ ಕಡೆಯಿಂದ, ಬಿಲ್ಡರ್ ಕಡೆಯಿಂದ ಸಂತೋಷ್ ಅಂತ ಒಂದು ವ್ಯಕ್ತಿ ಬರ್ತಾರೆ. ಬಂದು ನನ್ನ ಹತ್ರ ಮಾತಾಡೋಕೆ ಕೂತ್ಕೊಳ್ಬೇಕಾದ್ರೆ ನಾನು ಇವ್ರಿಗೆ ಹೇಳ್ತೀನಿ, ನಾವು ದಿನ ಬೆಳಗಾದರೆ ಮೀಡಿಯಾನಲ್ಲಿರೋರು, ನಾನು ಹೇಳ್ತೀನಿ, ನೋಡಮ್ಮ ನಾನು ಅವ್ರ ಹತ್ರ ಮಾತಾಡಬೇಕಾದ್ರೆ ದಯವಿಟ್ಟು ವೀಡಿಯೋ ಮಾಡಿ ಅಂತೀನಿ. ಸ್ಟಾರ್ಟಿಂಗ್ ಒಂದು 5-10 ಮಿನಿಟ್ಸ್ ವೀಡಿಯೋ ಮಾಡ್ತಾರೆ. ಅವನು ನನ್ನ ಹತ್ರ ಮಾತಾಡಿಬಿಟ್ಟು ಏನೂ ಮಾತಾಡಲ್ಲ, ತುಂಬ ಒಳ್ಳೆ ಮಾತಲ್ಲಿ ಮಾತಾಡ್ತಾರೆ. ನಾನು ಹೇಳ್ತೀನಿ, ನೋಡಪ್ಪ ನೀನು ಬಿಸ್ನೆಸ್ಸಲ್ಲಿದೆಯಾ, ನಾನು ಬಿಸ್ನೆಸ್ಸಲ್ಲಿದ್ದೀನಿ, ಎಂಡ್ ಆಫ್ ದ ಡೇ ಎಲ್ಲ ಅಣ್ತಮ್ಮಂದರು, ದಯವಿಟ್ಟು ಜಗಳ ಮಾಡಬೇಡ, ಪ್ರಾಬ್ಲಮ್ನ ಸಾಲ್ವ್ ಮಾಡು, ನಿಮ್ಮ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೋ ಅವ್ರನ್ನೆಲ್ಲ ಕರೆಸು ಮಾತಾಡೋಣ ಅಂತ ಹೇಳಿದಾಗ ಮನುಷ್ಯ ನನ್ನ ಹತ್ರ ತಲೆ ಅಲ್ಲಾಡಿಸಿ ಹೋಗ್ತಾನೆ. ಹೋಗಿ ಇದೇ ಜಿಗಣಿ ಸ್ಟೇಷನ್ನಲ್ಲಿ NCR ಮಾಡ್ತಾನೆ ನಿಶಾ ರೈ ಮೇಲೆ. NCR ಮಾಡಿ ನಾನು 20 ಜನ ಹುಡುಗರನ್ನ ಕರ್ಕೊಂಡು ಬಂದಿದ್ದೆ ಅಂತ ಹೇಳ್ತಾರೆ. ಇಲ್ಲಿ ಸೋನು ಪ್ರೀತಿ ಅನ್ನೋರು ಇಬ್ಬರು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಇಬ್ಬರು ನಿನ್ನೆ ಡೇಟಲ್ಲಿ ಹೋಗಿ ಇದೇ ಪೊಲೀಸ್ ಠಾಣೆಗೆ ಹೋಗಿ, ಜಿಗಣಿ ಸ್ಟೇಷನ್ಗೆ ಹೋಗಿ, NCR ಯಾವ ರೀತಿನಲ್ಲಿ ಮಾಡಿದ್ರಿ ಮೇಡಮ್, ಕಂಪ್ಲೇಂಟ್ ಕೊಟ್ಟು ನಾವು ಸಹಾಯ ಕೇಳಿದ್ದಕ್ಕೆ ಮೇಡಮ್ ಬಂದು ನಮಗೆ ಬರೀ ಮಾತಾಡೋಕ್ಕೆ ಮೇಡಮ್ ಬಂದರು, ನೀವಿದು ಮಾಡಿದ ತಪ್ಪು, ಅವ್ರು ನಮಗೆ ಬಂದು ಇಲ್ಲಿ ಕಿರುಕುಳ ಕೊಟ್ಟು ಕೆಟ್ಟ ಮಾತಲ್ಲಿ ಬೈತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ನಾನು ಪೊಲೀಸ್ ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಸರ್ ನೀವು ನ್ಯಾಯ ಎಲ್ಲಿದೆ ಅಲ್ಲಿ ನೀವು ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿದಾಗ ಇಮಿಡಿಯೇಟಾಗಿ ಪೊಲೀಸವರು ಇವರಿಬ್ರದ್ದು ಏನು ಹೇಳ್ತಾರೆ ಕಂಪ್ಲೇಂಟು, ಅದನ್ನ ಕಂಪ್ಲೇಂಟ್ನ ತೊಗೊಂಡು ಅವರು ಒಂದು NCR ಮಾಡಿ ಕೊಡ್ತಾರೆ. ಇವಾಗ ನನಗೆ ಹೆಸರು ಬೇಡ, MLA ಸಾಹೇಬರು ಕರೆದಿದ್ರು, ಹೋಗಿದ್ದೆ, ಮಾತುಕತೆ ಮಾಡಿದೆ. ಇಲ್ಲಿ ಪ್ರಾಬ್ಲಮ್ ಏನಂದರೆ, ಇಲ್ಲಿ 2006ಅಲ್ಲಿ ನಿಮಗೆಲ್ಲರಿಗೂ ಗೊತ್ತು STRR ರೋಡ್ ಕನೆಕ್ಟಿವಿಟಿ ಬರ್ತಾ ಇದೆ ಅಂತ. ಇದು ಏನು ಹೊಸ ವಿಚಾರ ಅಲ್ಲ, ಹಳೆ ವಿಚಾರ ಅಲ್ಲ. ಈ ಹಳೆ ವಿಚಾರದಲ್ಲಿ ಏನಾಗುತ್ತೆ, ಕನೆಕ್ಟಿವಿಟಿ ಆಗಬೇಕಾದ್ರೆ ಹಲವಾರು ಲೇಔಟ್ಗಳಿಗೂ ಪ್ರಾಬ್ಲಮ್ಸ್ ಆಗುತ್ತೆ. ಆ ಪ್ರಾಬ್ಲಮ್ಸ್ ಆಗೋದನ್ನ ಇವರು ಬ್ಲೂ ಪ್ರಿಂಟಲ್ಲಿ ನೋಡಿ ಲೇಔಟ್ ಅವರು ಹಿಂದ್ಗಡೆ ಲೇಔಟನ್ನು ಅವ್ರು ತೊಗೊಂಡಿದ್ದಾರೆ. ಫ್ಯೂಚರಲ್ಲಿ ಬರೋ 100 ಫೀಟ್ ರೋಡ್ನ ಇವ್ರೇನು ಹೇಳ್ತಿದ್ದಾರೆ, ನಮಗೆ ಜಾಗ ಮಾಡಿಕೊಡಿ, ನಾವಿಲ್ಲಿ ಲೇಔಟ್ ಮಾಡ್ತಾಯಿದ್ದೀವಿ, ನಮಗೆ ಪಂಚಾಯತ್ ರೋಡು ಆ ಕಡೆಯಿಂದನೂ ಆಕ್ಸೆಸಬಿಲಿಟಿ ಇದೆ, ಆದರೆ ನಮ್ಗೆ ಇದೂ ಆಕ್ಸೆಸಬಿಲಿಟಿ ಬೇಕು ಅಂತ ಬಿಲ್ಡರ್ ಕೇಳಿದಾರಂತೆ. ನನಗೆ MLA ಸಾಹೇಬರು ಹೇಳಿರೋ ಅಂಥ ಮಾಹಿತಿ. ಸೊ ನಾವು ಇಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಬಂದು ಕೇಳಿದರೆ ನಾವು 100% ಕೊಡ್ತಾ ಇದ್ವಿ. ಈಗಲೂ ನಾನು ಸಾಹೇಬ್ರ ಹತ್ರ ಹೇಳಿ ಬಂದಿರೋದೇನೆಂದರೆ, ನಾವು ರೋಡ್ ಕೊಡೋಕ್ಕೆ ರೆಡಿ ಇದ್ದೀವಿ. ಇಲ್ಲಿ ಇರೋದು 30 ಅಡಿ ರೋಡು. ಈ 30 ಅಡಿ ರೋಡನ್ನ ಕಂಟಿನ್ಯೂ ಮಾಡ್ಕೊಂಡು ಗೇಟ್ ಹಾಕ್ಕೊಂಡಂಗಿದ್ರೆ ಹಾಕೊಬೋದು ಅವರು. ಯಾಕಂತೇಳಿದ್ರೆ ಮಾನವೀಯತೆಯಿಂದ ಇವತ್ತು ನೋಡೋಕ್ಕೆ ಹೋದರೆ ನಾವು ಸರ್ಕಾರಕ್ಕೆ ಅಗೇನ್ಸ್ಟಾಗಿ ಹೋಗೋಕ್ಕಾಗಲ್ಲ. ಸೊ ಸರ್ಕಾರದಲ್ಲಿ ಬ್ಲೂ ಪ್ರಿಂಟಲ್ಲಿ ಏನಿದೆ ಅದನ್ನು ನಾವು ಪಾಲಿಸಬೇಕಾಗುತ್ತೆ. ಆ ಪಾಲನೆ ತಗೊಂಡಾಗ ನಾವು ಏನು ಮಾಡಬೇಕು, 30 ಅಡಿ ರೋಡ್ ಏನಿದೆ ಅದು ಕಂಟಿನ್ಯೂಷನ್ ಕೊಟ್ಟು ಅವ್ರಿಗೆ ನಾವು ಸಪೋರ್ಟ್ ಮಾಡೋಂಗಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅವರು ಇಲ್ಲಿ ಬಂದು ಏನು ಇಲ್ಲಿ ಡಿಸ್ಪ್ಯೂಟ್ ಏನಾಗಿದೆ ಅಂತೇಳಿದ್ರೆ,
ಇವ್ರ ಅಮ್ಯುನಿಟೀಸ್ ಎಲ್ಲ ನಮ್ಮ ಅಮ್ಯುನಿಟೀಸು, ನಿಮ್ಮ ಅಮ್ಯುನಿಟೀಸ್ ನಾವು ಯೂಸ್ ಮಾಡ್ತೀವಿ, ನೀವು ಕೊಟ್ಟಿಲ್ಲ ಅಂದರೆ ನಾವು ರೋಡ್ನ ಒಡೆದು ಬ್ರಾಡನ್ ಮಾಡ್ತೀವಿ ಅನ್ನೋದು ತಪ್ಪು. ಅಧಿಕಾರಿಗಳ ಹತ್ರ ಹೋಗಿ ಕೂತ್ಕೊಂಡು ವಿಚಾರಣೆ ಮಾಡಿ ಅವರು ರೋಡು ಎಲ್ಲ ಕಡೆ ಡೆವಲಪ್ಮೆಂಟ್ ಬಂದಾಗ ನಾನು ಏನು ಮಾಡೋಕ್ಕಾಗಲ್ಲ ಸರ್, ಯಾರೂ ಏನು ಮಾಡೋಕ್ಕಾಗಲ್ಲ, ಮೀಡಿಯಾನು ಏನು ಮಾಡೋಕ್ಕಾಗಲ್ಲ, ಪೊಲೀಸರು ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ಗೆ ತಲೆ ಬಾಗಬೇಕು. ನಾವು ಅವಾಗ 100 ಅಡಿ ರೋಡ್ ಬಿಡಬೇಕು ಅಂದರೆ ಬಿಟ್ಟೇ ಬಿಡಬೇಕು. ಆ ಟೈಮಲ್ಲಿ ನಾವು ಆ ಸಂದರ್ಭದಲ್ಲಿ ನಾವು ಬಿಡ್ತೀವಿ ಅಂತಲೂ ನಾನು ಹೇಳಿದ್ದೀನಿ ಅವ್ರಿಗೆ. ಇವಾಗ ಅಟ್ ಪ್ರೆಸೆಂಟ್ ಆ ಸಂದರ್ಭ ಬರದೇ ಇರೋ ಕಾರಣ ಇಲ್ಲಿ ನೀವು ನೋಡ್ಬೋದು, ನಿಮಗೆ ಮೇನ್ ರೋಡಿಂದ ಹಿಡಿದು ಈ ಲೇಔಟ್ವರೆಗೂ ನೀವು ಒಂದು ರೌಂಡ್ ನೀವೆಲ್ಲರೂ ಅದೇ ರೋಡಲ್ಲಿ ಬಂದ್ರಿ, ಯಾರ ಗಾಡಿನೂ ಪಂಚರ್ ಆಗಿಲ್ಲ ಅಲ್ಲ, ಅಷ್ಟು ಚೆನ್ನಾಗಿದೆ ರೋಡು. ಯಾಕಂತ ಹೇಳಿದ್ರೆ ಇಲ್ಲಿ ರೋಡು ವಸತಿ ಇಲ್ಲ, ಸ್ಟ್ರೀಟ್ ಲೈಟ್ ವಸತಿ ಇಲ್ಲ. ಆದರೆ ಪಿ ಡಿ ಒ ಆಗಲಿ ಗೌರ್ಮೆಂಟ್ ಅಧಿಕಾರಿಗಳಾಗಲಿ ಎಲ್ಲರೂ ಬಂದು ಇಲ್ಲಿ ಕಾಂಪೌಂಡ್ ಹೊಡೆದು ಎಲ್ಲ ಮಾಡಿ ನನಗೆ ರೋಡ್ ಕೊಡಿ ಅನ್ನೋ ಒಂದು ವಸತಿ ಇದೆ. ನಾನು ಎಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನೀವು ಎಲ್ಲರಿಗೂ ಕರೆಕ್ಟಾಗಿ ನ್ಯಾಯ ಕೊಡೋಂಗಿದ್ರೆ ದಯವಿಟ್ಟು ಎಲ್ಲರೂ ಒಳ್ಳೆ ನ್ಯಾಯ ಕೊಡಿ. ಅವ್ರು ರೋಡ್ ಕೊಡೋಕೆ ಅವ್ರು ಒಪ್ಕೊಂಡಿದ್ದಾರೆ, ನೀವು ಅವ್ರಿಗೆ ವಸತಿ ಕೊಡಿ, ಅವ್ರಿಗೆ ಲೈಟ್ ಹಾಕ್ಕೊಡಿ, ಅವ್ರಿಗೆ ನೀರಿಲ್ಲ ನೀರು ವಸತಿ ಕೊಡಿ, ಪಂಚಾಯತಿಂದ ನೀರು ಕೊಡಿ ಅವ್ರಿಗೆ. ಆಮೇಲೆ ಅವ್ರಿಗೆ ಟಾರ್ ರೋಡ್ ಹಾಕ್ಸ್ಕೊಡಿ. ಅವ್ರು ಇವಾಗ ಇಲ್ಲಿ 30 ಅಡಿ ರೋಡ್ ಕಂಟಿನ್ಯೂಷನ್ ಕೊಡ್ತಾರೆ, ಆ ಕಂಟಿನ್ಯೂಷನ್ಗೆ ಅವ್ರ ಪ್ರಾಜೆಕ್ಟ್ಗೆ ಒಂದು ಗೇಟ್ ಹಾಕ್ಕೊಳ್ಳಿ. ಗೇಟ್ ಹಾಕ್ಕೊಂಡು ಅವ್ರದ್ದು ಏನಿದೆ, ಇವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ, ವಿಶ್ ಲಿಸ್ಟ್ ಏನಿದೆ, ನಾನು ಇವತ್ತು ನಾಳೆದರಲ್ಲಿ ವಿಶ್ ಲಿಸ್ಟ್ ರೆಡಿ ಮಾಡ್ತೀನಿ. ಇದೇ ನಮ್ಮ ಅಧಿಕಾರಿಗಳ ಹತ್ರ ಹೋಗ್ತೀವಿ, ಆ ವಿಶ್ ಲಿಸ್ಟ್ ಕೊಡ್ತೀವಿ ಬಿಲ್ಡರ್ಗೆ. ಆ ವಿಶ್ ಲಿಸ್ಟ್ಗೆ ಅವರು ಸಹಿ ಕೊಟ್ಟರೆ ನಾನು ಇದನ್ನು ಮುಂದೆ ತೊಗೊಂಡು ಹೋಗ್ತೀನಿ ಒಳ್ಳೆ ರೀತಿಯಲ್ಲಿ. ಆದರೆ ಪ್ರೆಸ್ ಅವ್ರದ್ದು ನಾನು ಹೆಲ್ಪ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರಾಂಗ್ ಇದ್ದಾರೆ, ಇಲ್ಲಿ ತುಂಬ ಜನ ಹೆಣ್ಮಕ್ಳಿದ್ದಾರೆ. ಯಾರ್ಯಾರೋ ಬಂದು ಇಲ್ಲಿ ಬೆದರಿಕೆ ಹಾಕೋಕ್ಕೆ, ರೌಡಿಸಮ್ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈ ಆರಾಟ್ ಅಮೋರಾನಲ್ಲಿ ಯಾವುದೇ ಹೆಣ್ಮಕ್ಳಾಗಲಿ ಗಂಡಸರು ಆಗಲಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನಮಗಿಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಪೊಲೀಸವರು ದಯವಿಟ್ಟು ಬಂದು ಸಪೋರ್ಟ್ ಮಾಡಿ. ಇದು ಲೀಗಲ್ ಪ್ರಾಬ್ಲಮ್ ಅಲ್ಲ, ಲೀಗಲ್ ಪ್ರಾಬ್ಲಮ್ ಆರಾಟ್ ಅಮೋರಾ ಮಿಸ್ಟರ್ ಟೋನಿ ಅವರು ತಗೊಂಡು ಲೀಡ್ ಮಾಡ್ತಾರೆ. ಆದರೆ ರೆಸಿಡೆನ್ಸಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ದಯವಿಟ್ಟು ಪೊಲೀಸವರು ಮುಂದಿಂತು ಇವರು ಇಷ್ಟು ಜನಕ್ಕೂ ಪ್ರೊಟೆಕ್ಷನ್ ಕೊಡಬೇಕು ಅಂತ ನಾನು ವಿನಂತಿಸ್ತೀನಿ. ಏನೂ ಹೆಚ್ಚು ಕಮ್ಮಿ ಆಗಬಾರ್ದು ಇಲ್ಲಿ ಅಷ್ಟೇ. ಬಿಲ್ಡರ್ ಹತ್ರ ಏನು ಮಾತಾಡಬೇಕು ಅದೆಲ್ಲ ನಾನು MLA ಸಾಹೇಬರು ಮಾತಾಡ್ತಿದ್ದೀವಿ. ಮಾತಾಡಿ ಇದಕ್ಕೊಂದು ಕನ್ಕ್ಲೂಷನ್ ಕೊಟ್ಟು ಕ್ಲೋಸರು ಕೊಡ್ತೀವಿ ಅತಿ ಶೀಘ್ರದಲ್ಲಿ. ಆದರೆ ಈ ಮೂಲಕ ಸುಮ್ಮನೆ NCR ಮಾಡೋದು, ಅಲ್ಲಿ ಮಾಡೋದು, ಇದು ಮಾಡೋದು, ದಯವಿಟ್ಟು ಸರ್ ಬಂದು ಸ್ಪಾಟಲ್ಲಿ ನೋಡಿ. ಯಾರು ಏನೂ ಮಾಡ್ತಾ ಇಲ್ಲ. ನಮಗೆ ಇಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಬೇಕು. ಸುಮ್ಮನೆ ಜನ ಬಂದು ಏನೇನೋ ಹೇಳೋದು ಬಿಟ್ಬಿಡಿ. ಇಲ್ಲಿ ಅಸೋಸಿಯೇಷನ್ ಅಂತ ಒಂದು 10 ಜನ ಇದ್ದಾರೆ. ಆ 10 ಜನ ಹೆಸರು ನಾನು ಸ್ಟೇಷನ್ಗೂ ಕೊಡ್ತೀನಿ. ನಮ್ಮ ಮಂಜುನಾಥ್ ಸರೇ ಇರೋದು ಸರ್ಕಲ್ಲು. ದಯವಿಟ್ಟು ಮಂಜುನಾಥ್ ಸರ್ ನಿಮ್ಮ ಪರ್ಸ್ನಲಾಗಿ ಬಂದು ನಾನು ಭೇಟಿ ಆಗ್ತೀನಿ. ನೀವು ಈ ಸೊಸೈಟಿಗೆ ಬರಬೇಕು. ಈ ಸೊಸೈಟಿನಲ್ಲಿರೋರಿಗೆಲ್ಲರಿಗೂ ನೀವು ಹೆಲ್ಪ್ ಮಾಡಬೇಕು. ಲೀಗಲಾಗಿ ಏನಿದೆ ಆ ಲೀಗಲ್ ಟರ್ಮ್ಸು ನಾವು MLA ಅವ್ರ ಥ್ರೂಯಿಂದ ನಾನು ಮುಂದೆ ತೊಗೊಂಡು ಹೋಗ್ತೀನಿ. ಆದರೆ ಇವ್ರ ಪ್ರೊಟೆಕ್ಷನ್ ನಿಮ್ಮ ಕೈಯಲ್ಲಿದೆ, ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿಸ್ತೀನಿ. 112 ಇದ್ದರೆ ನಿಮಗೂ ಗೊತ್ತಿದೆ ಸರ್. ಇವತ್ತು 112 ಫೋನ್ ಮಾಡಿದ ತಕ್ಷಣ ಬರ್ತಾರಾ ಸರ್? ಎಷ್ಟು ಸಲ ಟ್ರೈ ಮಾಡಿದ್ದಾರೆ ಸರ್? ಮಾಡಿದ್ದಾರೆ. 1 hour ಆಗುತ್ತೆ ಅವ್ರು ಬರೋಕ್ಕೆ. ಆದರೆ ಬಂದಿದ್ದಾರೆ. ನಾವು ಅವ್ರ ಅಗೇನ್ಸ್ಟ್ ಹೋಗಿಲ್ಲ, ಬಂದಿದ್ದಾರೆ. ಆದರೆ ಬಂದು ಇದು ಲೀಗಲ್ಗೆ ಬರುತ್ತೆ ಮೇಡಮ್, ದಯವಿಟ್ಟು ಕೋರ್ಟ್ ಮೊರೆ ಹೋಗಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಕ್ಕೇ ಇವ್ರಿಗೂ ಅರ್ಥ ಆಗಿದೆ. ಕೋರ್ಟ್ ಮೊರೆ ಹೋಗಿದ್ದೀವಿ, ಅಡ್ವೊಕೇಟ್ಸ್ ಹತ್ರ ಮಾತಾಡ್ತಾ ಇದ್ದೀವಿ, ಅವ್ರು ಏನೇನು ಪೇಪರ್ಸ್ ಕೇಳಿದ್ದಾರೆ ಎಲ್ಲ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ನಾವು ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ. ಆದರೆ ಆ ಒಂದು ಗ್ಯಾಪಲ್ಲಿ ಇವತ್ತು ಸರ್ ಆನೇಕಲ್ ಆಗಲಿ, ಜಿಗಣಿ ಆಗಲಿ, ಬ್ಯಾಂಗ್ಳೂರು ಸೌತಲ್ಲಿ ಎಷ್ಟು ಕ್ರೈಮ್ ಆಗ್ತಾ ಇಲ್ಲ ಸರ್? ಇವ್ರ ಲೈಫ್ಗೆ ಥ್ರೆಟನ್ ಇದೆ ಅಂತ ಹೇಳಿದಾಗ ಯಾರು ಸರ್ ಸೆಕ್ಯೂರಿಟಿ ಕೊಡಬೇಕು? ನಮ್ಮ ಪೊಲೀಸ್ ಅಧಿಕಾರಿಗಳೇ ಕೊಡಬೇಕು. ಹೆಂಗೆ ಸರ್ ಮನವಿ ಮಾಡಬೇಕು? ನಮ್ಮಂಥವ್ರು ಪೊಲೀಸ್ ಅಧಿಕಾರಿಗೆ ನಿಮ್ಮ ಥ್ರೂ ನಾವು ಮನವಿ ಮಾಡ್ತಾಯಿದ್ವಿ. ಈ ಮನವಿನ ತಗೊಂಡು ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ನಾನು ಆರೋಪಿಸ್ತಾ ಇಲ್ಲ. ನಾನು ಅವ್ರಿಗೆ
ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇವ್ರ ಕೈ ಹಿಡೀರಿ ಅಂತ ಅಷ್ಟೇ. ಯಾಕಂದರೆ ನೋಡಿ, ನಾನೆಲ್ಲೋ ಕೂತಿದ್ದೆ, ಅಲಿಗೇಷನ್ ಆದಾಗ, ಪ್ರಾಬ್ಲಮ್ ಆದಾಗ ಇದೇ ಜಿಗಣಿ ಪೊಲೀಸವ್ರು ನಮಗೆ ಹೆಲ್ಪ್ ಮಾಡಿ NCR ಮಾಡಿನೂ ಕೊಟ್ಟಿದ್ದಾರೆ. ಮೇಡಮ್ ನಿಮಗೆ ಏನೇ ಬೇಕಂದ್ರೂ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತಲೂ ನಿಂತಿದ್ದಾರೆ. ಆದರೆ ಮೇಡಮ್ ಇದು ಜಮೀನು ವಿಚಾರ, ನಾವು ಜಮೀನು ವಿಚಾರ ಬಂದುಬಿಟ್ಟು ಲೀಗಲ್ ಹೋಗುತ್ತೆ ಸರ್. ಜಮೀನು ವಿಚಾರದಲ್ಲಿ ಪೊಲೀಸವ್ರು ಏನು ಸರ್ ಮಾಡ್ತಾರೆ? ಜಮೀನು ವಿಚಾರ ಬಂದಾಗ ಪೊಲೀಸವರು ಲೀಗಲ್ ನಾನು ಮೊರೆ ಹೋಗಿದ್ದೀನಿ, ಲೀಗಲ್ ನಾನು ಮಾಡ್ತಾಯಿದ್ದೀನಿ ಸರ್. ಬಟ್ ಇಲ್ಲಿರೋ ಯಾರಿಗೂ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ, ಏನು ಕ್ರೈಮ್ ಆಗಬಾರ್ದು ಅಂತ ನಾನು ಪೊಲೀಸವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಜಮೀನು ವಿಚಾರದಿಂದನೇ ಕ್ರೈಮ್ ಸ್ಟಾರ್ಟ್ ಆಗುತ್ತೆ ಸರ್. ಅದನ್ನು ಸ್ವಲ್ಪ ಹೆಲ್ಪ್ ಮಾಡಿ ದಯವಿಟ್ಟು, ಇವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾಯಿದ್ದೀನಿ ಅಷ್ಟೇ.